ಯಾವುದೇ ಒಂದು ಸಲಹೆಗಳ ಅಥವಾ ಮತ್ತೊಂದು ಮಾಡಬೇಕಾದಾಗ ಪ್ಲಾನಿಂಗ್ ಮಾಡಬೇಕಾದಾಗ ದೂರದೃಷ್ಟಿ ಇಟ್ಕೊಂಡು ಮಾಡಬೇಕಾಗತ್ತೆ. ನಮ್ಮಲ್ಲಿ ಏನಾಗುತ್ತೆ, ಅದರಲ್ಲಿ ಎಷ್ಟೇ ನಾವು ವಿದ್ಯಾವಂತರಾಗಿದ್ದು ಎಷ್ಟೇ ನಮ್ಮಲ್ಲಿ ಆರ್ಥಿಕ ತಜ್ಞರಿದ್ರೂ ಈ ಸಮಸ್ಯೆಗಳನ್ನು ತ್ವರಿತವಾಗಿ ನಾವು ಬಗೆಹರಿಸೋಕ್ಕಾಗ್ತಿಲ್ಲ. ಹಾಗಾಗಿ ಏನಾಗುತ್ತೆ, ನೀವು ಸರಕು ಸಾಗಣೆ ಯಾವಾಗ ಜಾಸ್ತಿ ಮಾಡಿದ ಕೂಡಲೇ ಒಂದು ಕೈಗಾರಿಕಾ ಉತ್ಪನ್ನ ಮಾಡುವಂಥವ್ರು ಉದ್ಯಮಿಪತಿಗಳು ಅದರ ಭಾರವನ್ನು ತಾವೇ ಎಲ್ಲನೂ ಹೊರಕ್ಕಾಗಲ್ಲ. ಅದನ್ನೇನು ಮಾಡ್ತಾರೆ, ಗ್ರಾಹಕರಿಗೆ ಮಧ್ಯಮವರದು ಖಂಡಿತ ಆಗತ್ತೆ. ಯಾವಾಗ ನೀವು ಸರಕು ಸಾಗಣೆ ವೆಚ್ಚ ಜಾಸ್ತಿ ಆಗುತ್ತೋ ಕೊಂಡುಕೊಳ್ಳುವ ಪದಾರ್ಥದ ಮೇಲೆ ಅದರ ಪ್ರಭಾವ ಖಂಡಿತ ಬೀಳುತ್ತೆ, ಅದು ಜಾಸ್ತಿ ಆಗುತ್ತೆ, ಮಾರಾಟದ ಬೆಲೆ ಜಾಸ್ತಿ ಆಗುತ್ತೆ. ಹಾಗಾಗಿ ಯಾವುದೇ ಒಂದು ಅದು ನೇರವಾಗಿರ್ಬೋದು ಅಥವಾ ಪರೋಕ್ಷವಾಗಿರ್ಬೋದು, ನಾವು ಯಾವುದೇ ಒಂದು ಧಾರಣೆ ಜಾಸ್ತಿ ಮಾಡಿದಾಗ, ನೀವು ಹೇಳ್ತಾ ಇದ್ದೀರಿ ಈಗ ಡೀಸೆಲ್ ಬಗ್ಗೆ, ಡೀಸೆಲ್ 5 ರೂಪಾಯಿ ಜಾಸ್ತಿ ಆದಾಗ ಖಂಡಿತ ಆ ಸಾಗಾಣಿಕೆ ಮೇಲೆ ಮತ್ತು ಕೈಗಾರಿಕಾ ಉತ್ಪನ್ನಗಳ ಮೇಲೆ ಅದರ ಪ್ರಭಾವ ಬೀರುತ್ತೆ. ಅದರ ಎಫೆಕ್ಟು ಗ್ರಾಹಕರಿಗೆ ಆಗುತ್ತೆ. ಸರ್ಕಾರ ಸಬ್ಸಿಡಿ ಕೊಡೋಕ್ಕಿಂತ ಬದಲು ಅದಕ್ಕೆ ಉತ್ತೇಜನ ರೀತಿಯಲ್ಲಿ ಕೊಡಬೇಕು. ಏನು, ಈಗ ಮೂಲಭೂತ ಸೌಕರ್ಯ, ನಾನು ಮಾಡದಂಥ ರಫ್ತು ಉತ್ಪನ್ನಗಳನ್ನು ರಫ್ತು ಮಾಡೋ ರೀತಿ ಮೂಲಭೂತ ಸೌಕರ್ಯ ಭಾಳ ಮುಖ್ಯವಾದ ಪಾತ್ರ. ಈಗ ನೋಡಿ, ನಾನು ರಫ್ತು ಮಾಡ್ಬೇಕಾದ್ರೆ ಈಗ ಬೇರೆ ನನ್ನಲ್ಲೇ ಒಳ್ಳೆ ಪೋರ್ಟ್ ಇದೆ, ಮಂಗಳೂರು ನನ್ನ ಪೋರ್ಟು, ಅಲ್ಲಿ ಹೋಗ್ಲಿಕ್ಕಾಗಲ್ಲ. ಅಲ್ಲೇನಾಗಿದೆ, ರಸ್ತೆ ಹಾಳಾಗಿದೆ. ನನ್ನ ಹೈ ಕಂಟೈನರ್ಸ್ 28 ಟನ್ ಕಂಟೈನರ್ಸ್ ಅಲ್ಲಿ ಹೋಗ್ಲಿಕ್ಕಾಗಲ್ಲ. ನಾನೇನು ಮಾಡ್ತೀನಿ, ಮದ್ರಾಸು ಅಥವಾ ಇನ್ನಿತರ ಬಂದರುಗಳ ಮುಖಾಂತರ ಕಳಿಸ್ತೀನಿ. ಅವಾಗ ಏನಾಗುತ್ತೆ, ನನ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್, ನನ್ನ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ನನ್ನ ಕಾಸ್ಟ್ ಆಫ್ ಪ್ರಾಫಿಟ್ಟು ಕಡಿಮೆ ಆಗುತ್ತೆ. ಅಲ್ಲಿ ಉತ್ತೇಜನ ಕೊಡಬೇಕು. ಭಾಳ ಇಂಪಾರ್ಟೆಂಟ್. ಇಲ್ಲಿ ಏನಾಗಬೇಕು, ಸರ್ಕಾರ ಮೂಲಭೂತ ಸೌಕರ್ಯದ ಕಡೆಗೆ ಒಳ್ಳೆ ಒಂದು ಒತ್ತನ್ನು ಕೊಡಬೇಕು. ಉತ್ತೇಜನ ಕಾರ್ಯಕ್ರಮಗಳು ಮಾಡ್ಕೋ. ಈಗ ನಾವು ಖನಿಜ ಯಾರೋ ಒಬ್ರು ಇಲ್ಲಿಗೆಲ್ಲ ಮಾಡಿದ್ರು ಅಂತೇಳಿ ಕಂಪ್ಲೀಟ್ ಖನಿಜನ ಎಕ್ಸ್ಪೋರ್ಟ್ ಬಹಳ ತಪ್ಪು. ವೈಜ್ಞಾನಿಕವಾಗಿ ಇವತ್ತು ನಾವು ಗಣಿಗಾರಿಕೆ ಮಾಡಿದಾಗ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೋದು. ಇದುವರೆಗೂ ನಮ್ಮ ಈಗ ಐರನ್ ಓರ್ ಇರ್ಬೋದು 0.1%. ಹೇಗೆ ನಾವು ಸುತ್ತಿ ಬಳಸಿ ನೋಡಿದ್ರು ಕೂಡ ದೂರದೃಷ್ಟಿ ಇಲ್ಲ, ಎಲ್ಲೂ ದೂರದೃಷ್ಟಿ ಇರ್ಬೇಕು. ಒಂದು ವೈಜ್ಞಾನಿಕ ದೃಷ್ಟಿ ಬಹಳ ಮುಖ್ಯ. ಮತ್ತೊಂದು, ನಾವು ಯಾವುದನ್ನೇ ಮಾಡ್ಬೇಕಾದ್ರೂ ಆ ಸರಿಯಾದ ವೇಳೆನಲ್ಲಿ ಮಾಡಬೇಕು. ಈಗ ಒಂದು ರಸ್ತೆ ಉತ್ತರದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ ಮಾಡ್ತೀನಿ ಅಂದಾಗ ನೀವು 30 ವರ್ಷ ಬಿಟ್ಟು ಆ ರಸ್ತೆ ಮಾಡಿದಾಗ ಆ ರಸ್ತೆ ಮಾಡುವಂತ ವೆಚ್ಚ ಜಾಸ್ತಿ ಆಗತ್ತೆ. ಅಲ್ಲಿವರೆಗೂ ರಫ್ತು ನಿಲ್ಲಕ್ಕಾಗಲ್ಲ. ರಫ್ತು ಉತ್ತೇಜನಕಾರಿ ಕೊಡಬೇಕು ಅಂದಾಗ ಅದು ಬೇಕಾದಂತ ಸಾಮಗ್ರಿಗಳು ಬಹಳ ಈಸಿಯಾಗಿ ಸಿಗುವಂತ ರೀತಿನ ನಾವು ಕೆಲಸ ಮಾಡ್ಬೇಕಾಗುತ್ತೆ. ಆಗಾಗಲೇ ರಫ್ತು ಉತ್ತೇಜನ ಆಗೋದು. ಈಗ ನಾವೇ ಸಮತೋಲನ ಯಾವಾಗ ಪಡ್ಕೊಂಡ್ಬಿಡ್ಬೇಕು, ರಫ್ತು ಮತ್ತೆ ಆಮದು ಎರಡು ಒಳ ಅರಿವು ಹೊರ ಅರಿವು ಸರಿಯಾಗಿದ್ರೆ ತಾನೇ ನಮ್ಮ ಡಾಲರ್ ರೀತಿನೂ ಸರಿ ಇರ್ತದೆ. ಅದರಲ್ಲಿ ನಾವು ಫೇಲ್ ಆಗ್ತಾ ಇದೀವಿ.